ನವಲಗುಂದ, ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿ ವೇಳೆ ಕಲ್ಲು ತೂರಾಟ ಮತ್ತು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ರಾವೂರ ಗ್ರಾಮದಲ್ಲಿ ಶೋಭಾಯಾತ್ರೆ ಮೇಲೆ ನಡೆದ ಹಲ್ಲೆ ಖಂಡಿಸಿ ತಾಲೂಕಿನ ಮರಾಠ ಸಮಾಜದ ವತಿಯಿಂದ ಪ್ರತಿಭಟನೆ ನಡೆಸಿ ತಹಶೀಲ್ದಾರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಕೃತ್ಯದಲ್ಲಿ ಭಾಗವಹಿಸಿದ ಕಿಡಿಗೇಡಿಗಳ ವಿರುದ್ಧ ಕಟ್ಟುನಿಟ್ಟಿನ ಆಜೀವ ಶಿಕ್ಷೆಯಾಗುವ ರೀತಿಯಲ್ಲಿ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಮುಂದಿನ ದಿನಮಾನಗಳಲ್ಲಿ ಸನಾತನ ಹಿಂದೂ ಧರ್ಮೀಯರು ಮಾಡುವ ಶೋಭಾಯಾತ್ರೆಗಳ ಮೇಲಾಗಲಿ ಅಥವಾ ಆಚರಣೆಗಳ ಮೇಲಾಗಲಿ ಕಿಡಿಗೇಡಿಗಳು ಅವಮಾನಕರ ಕೃತ್ಯ, ಹಲ್ಲೆ ಮಾಡದಂತೆ ಯೋಗ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಈ ವೇಳೆ ಜೀವನ ಪವಾರ, ಮಂಜುನಾಥ ಜಾಧವ, ಶ್ರೀನಿವಾಸ ಸಾಳುಂಕೆ, ತುಕಾರಾಮ ಜಾಧವ, ಪರಪ್ಪ ಮೂಲಿಮನಿ, ಕಿರಣ ರಾಯಬಾಗಿ, ತಾನಾಜಿ ಪವಾರ, ವಿನೋದ ಮೊಕಾಶಿ, ಲಿಂಗರಾಜ ಉಕನಕರ ಸೇರಿದಂತೆ ಅನೇಕರು ಇದ್ದರು. ಬೇರೆ ಬೇರೆ ಹೆಸರಿನಿಂದ ಆ ಮಾನವ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಅವಮಾನ ಮಾಡಾರಲ್ಲ, ಅವ್ರನ್ನ ಈ ದೇಶ, ಈ ರಾಜ್ಯ, ಈ ದೇಶ ಬಿಟ್ಟು ಅತ್ತಾಗ ಗಡಿಪಾರ ಮಾಡಬೇಕು ಅಂತ ಯಾವತ್ತೂ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಇಟ್ಕೋಬಾರದು. ಅವನು ಯಾಕಂದ್ರೆ ಮಾನವ ವ್ಯಕ್ತಿಗಳ ಮಹಾನುಭಾವಗಳ ಇನ್ನು ಅನೇಕ ಜಯಂತಿ ಇವತ್ತು ಮಂಜು ಜಾಧವ್ ಹೇಳ್ದಂಗೆ ಇವತ್ತ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಜಗದೀವ್ ರಾಮ್ ಇರ್ಬೋದು, ಬಸವಣ್ಣ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಅನೇಕ ಜಯಂತಿಗಳನ್ನ ನಮ್ಮ ಹಿಂದೂ ಧರ್ಮದ ಪ್ರಕಾರ ನಾವೆಲ್ಲ ಜಯಂತಿ ಮಾಡ್ತಾ ಇರ್ತೀವಿ ವರ್ಷಕ್ಕೊಮ್ಮೆ. ಅದೇ ರೀತಿ ಇದು ಮುಂದುವರೆದ್ರೆ ನಾವು ಹೆಂಗ ಸುಮ್ಮನಿರಕ್ಕಾಗತ್ತೆ ಅಂತೇಳಿ ನಾವೊಂದು ಪ್ರಶ್ನೆ ಮಾಡ್ಬೇಕಾಗೈತಿ. ಅವರನ್ನ ಈ ತರ ಏನ್ ಬಾಗಲಕೋಟೆ ಚಿತ್ತಾಪುರದಾಗ ಏನು ಜಯಂತಿ ಶಿವಾಜಿ ಜಯಂತಿಯಲ್ಲಿ ಮೆರವಣಿಗೆ ಕಲ್ಲು ತೋರ್ಯಾರ, ಏನ ಅಪಪ್ರಚಾರ ಮಾಡ್ಯಾರ, ಅವ ಹೇಳನ ಕಾರ್ಯ ಮಾಡ್ಯಾರ, ಏನು ಮಾಡ್ಯಾರ, ಅವ್ರನ್ನ ಗಡಿಪಾರ ಮಾಡ್ಬೇಕು. ಆ ಗಡಿಪಾರ ಮಾಡಾಕ